ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರುಚಿಕರವಾದ ಹಸಿ ಮಾವಿನಕಾಯಿ ಚಟ್ನಿ ಯಾವ ಥರ ಮಾಡೋದನ್ನು ನೋಡೋಣ ಬರ್ರಿ. ನಾನು ಮೊದಲಿಗೆ ಕೆಂಪು ಮೆಣಸಿನ್ಕಾಯಿ ತೊಗೋತೀನಿ. ನೀವು ಎಷ್ಟು ಖಾರಕ್ಕೆ ನೋಡ್ಕೊಂಡು ತೊಗೋರಿ. ನಾನು 3 ಹಾಕೋತೀನಿ. ನೆನೆಸಿದ ಕಡ್ಲಿ ಬೇಳೆ ಇದಾವೆ. ನೆನೆಸಿದ್ದು ಇಷ್ಟು ಹಾಕೋತೀನಿ. ನಾ 2 ಸ್ಪೂನ್ 3 ಸ್ಪೂನ್ ಕಡ್ಲಿಬೇಳೆ ಹಾಕೋತೀನಿ. ಇಷ್ಟು ನಾನು 4 ಬೆಳ್ಳುಳ್ಳಿ ಹಾಕೋತೀನಿ. ನೋಡ್ಕೊಂಡು ನೀವು ಎಷ್ಟು ಮಾಡ್ತೀರಿ ಅದ್ರ ಮೇಲೆ ಹುಳಿ ಖಾರ ನೋಡ್ಕೊಂಡು ಅದು ಹಾಕ್ತೀರಿ. ನಾನು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಇದನ್ನೆಲ್ಲ ಈಗ ಇದ್ರ ಹಾಕ್ಕೊಂಡೀನಿ. ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೋತೀನಿ, ಜಜ್ಕೋತೀನಿ. ನಂತರ ಮಾವಿನಕಾಯಿ ಸೇರಿಸ್ಕೋತೀನಿ. ಕಲ್ಲಾಗ ಜಜ್ಜಿದ ರುಚಿ ಮಸ್ತ್ ಬರ್ತೈತಿದೆ. ಬೇಕಾದ್ರೆ ನೀವು ಮಿಕ್ಸರ್ ಜಾರಿಗೆ ಹಾಕ್ಕೋಬೋದು. ಇದನ್ನ ನಾನು ಇದನ್ನ ಜಜ್ಕೋತೀನಿ. ಈಗ ಈ ಥರ ಸಣ್ಣ ಸ್ವಲ್ಪ ಔಟ್ ಜಜ್ಜಿದ್ದೀನಿ. ಅದಕ್ಕೆ ನಾ ತುರ್ದದು ಮಾವಿನಕಾಯಿ, ಹಸಿ ಮಾವಿನಕಾಯಿ ಇರ್ತೈತಲ್ಲ, ಹುಳಿ ನೋಡ್ಕೊಂಡು ಹಾಕೋರಿ ನೀವು ಎಷ್ಟು ಬೇಕು. ನಾ ಇಲ್ಲಿ ಒಂದು 2 ಸ್ಪೂನ್ ಹಾಕೋತೀನಿ. ನೀವು ಹುಳಿ ಎಷ್ಟು ತಿಂತೀರಿ ಅದ್ರ ಮೇಲೆ ನೀವು ಹಾಕೋರಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕೋರಿ. ಖಾರ ಉಪ್ಪು ನಿಮ್ಮ ಮೇಲೆ ಡಿಪೆಂಡ್ ಅದ. ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಇನ್ನೂ ಸ್ವಲ್ಪ ಜಜ್ಕೋತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಜಜ್ಕೋತೀನಿ. ಇದಕ್ಕೆ ಒಗ್ಗರ್ಣೆ ಏನು ಹಾಕೋದಿಲ್ಲ. ಹಂಗೆ ರೊಟ್ಟಿ ಜೊತೆಗೆ ಮಸ್ತ್ ಹಾಕತ್ತಿದೆ. ಎಲ್ಲ ಬೇರೆ ಬೇರೆ ಥರ ಭೀ ಮಾಡ್ತಾರೆ. ನಾವು ಯಾವ ಥರ ಮಾಡತ್ತೀವಿ ಅನ್ನೋದು ತೋರಿಸ್ತೀವಿ. ಭಾಳ ಸಣ್ಣ ಪೇಸ್ಟು ಆಗಬಾರ್ದು. ಇದು ಥರ ಅವಳು ಚೊಳು ಭಾಳ ದಪ್ಪು ಇರಬಾರ್ದು, ಭಾಳ ಸಣ್ಣ ಇರಬಾರ್ದು. ಇವಾಗ ಹಸಿ ಮಾವಿನಕಾಯಿ ಚಟ್ನಿ ರುಚಿಕರವಾಗಿ ರೆಡಿ ಆಗೈತಿ. ಮಸ್ತ್ ಸ್ಮೆಲ್ ಬರತೈತಿ. ಈಗ ನಾನು ಅದನ್ನು ಒಂದು ಬೌಲ್ದಾಗ ತಗೋತೀನಿ. ಈ ಚಟ್ನಿನ ಬೌಲ್ದಾಗ ತಗೊಂಡೀನಿ. ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ. ಇದು ಇಟ್ಕೋತೀನಿ ಗಾರ್ನಿಶ್. ಈಗ ರುಚಿಕರವಾದ ಹಸಿ ಮಾವಿನಕಾಯಿ ಚಟ್ನಿ ಸೂಪರ್ ರೆಡಿ ಆಗೈತಿ. ಈಗ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಧನ್ಯವಾದಗಳು.